ಆ ಶಾಲೆಯ ಶಿಕ್ಷಕರು 15 ಜನ ಮಕ್ಕಳನ್ನ ಪಿಕ್ನಿಕ್ಗೆ ಅಂತ ಕರ್ಕೊಂಡು ಹೋಗಿದ್ರು. ನಾಲೆ ಬುಡದಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಊಟವನ್ನು ಮಾಡಿದ್ರು. ಆದರೆ ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನಾಲೆಗೆ ಬಿದ್ದ 6 ಮಂದಿಯಲ್ಲಿ 3 ಜಲಸಮಾಧಿಯಾಗಿದ್ದಾರೆ. ಶಿಕ್ಷಕರ ಎಡವಟ್ಟು ನಡೆದು ಘನಘೋರ ದುರಂತ. ಪ್ರವಾಸಕ್ಕೆ ಬಂದಿದ್ದ 3 ಯಮಬಲೆ. ವಿಧಿಯ ಮೋಸದಾಟವನ್ನ ಬಲ್ಲೋರ್ಯಾರು ಹೇಳಿ? ಒಮ್ಮೊಮ್ಮೆ ಗಾಳಿಯ ರೂಪದಲ್ಲಿ, ಮತ್ತೊಮ್ಮೆ ಅಪಘಾತದ ರೂಪದಲ್ಲಿ, ಮಗದೊಮ್ಮೆ ಬೆಂಕಿಯ ರೂಪದಲ್ಲಿ, ಈಗ ನೀರಿನಲ್ಲಿ ಅಡಗಿದ್ದ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಪಿಕ್ನಿಕ್ಗೆ ಅಂತ ಬಂದಿದ್ದ ಮಕ್ಕಳ ಬದುಕಲ್ಲಿ ಭಗವಂತ ಚೆಲ್ಲಾಟವಾಡಿದ್ದಾನೆ. ಮಧ್ಯಾಹ್ನದ ಊಟ ಮಾಡಿದವರು ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗಿ ಜಲಸಮಾಧಿಯಾಗಿದ್ದಾರೆ. ಮೈಸೂರಿನ ಉದಯಗಿರಿ ಮೂಲದ ಸರ್ಕಾರಿ ಉರ್ದು ಶಾಲೆಯ 15 ವಿದ್ಯಾರ್ಥಿನಿಯರು ಪಿಕ್ನಿಕ್ಗೆ ಅಂತ ಶಿಕ್ಷಕರ ಜೊತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ರಾಮಸ್ವಾಮಿ ನಾಲೆಗೆ ಬಂದಿದ್ರು. ಬರುವಾಗಲೇ ಮಾಡಿಕೊಂಡು ಬಂದಿದ್ದಂತಹ ಊಟವನ್ನ ಎಲ್ಲರೂ ಖುಷಿಯಾಗಿಯೇ ಮಾಡಿದ್ದಾರೆ. ನಂತರ ಪಾತ್ರೆ ತೊಳ್ಕೊಂಡು ಬನ್ನಿ ಅಂತ ಮಕ್ಕಳನ್ನ ಕಳಿಸಿದ್ದಾರೆ. ಶಿಕ್ಷಕರು ಮಾಡಿದ ಇದೊಂದು ಎಡವಟ್ಟು 3 ಮಕ್ಕಳ ಜೀವವನ್ನೇ ತೆಗೆದಿದೆ. ಶಿಕ್ಷಕರು ಹೇಳಿದ್ರು ಅಂತ 5-6 ಮಕ್ಕಳು ಪಾತ್ರೆ ತೊಳೆಯೋದಕ್ಕೆ ಹೋಗಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿ ಒಬ್ಬಳು ಕಾಲು ಜಾರಿ ನಾಲೆಗೆ ಬಿದ್ದಿದ್ದಾಳೆ. ಆಕೆಯನ್ನ ರಕ್ಷಿಸೋದಕ್ಕೆ ಅಂತ 5 ವಿದ್ಯಾರ್ಥಿನಿಯರು ನಾಲೆಗೆ ಧುಮುಕಿದ್ದಾರೆ. ಅದರಲ್ಲಿ ಯಾರೊಬ್ಬರಿಗೂ ಈಜು ಬರ್ತಿರಲಿಲ್ಲ. ಹೀಗಾಗಿ ಎಲ್ಲರೂ ಕೊಚ್ಚಿ ಹೋಗಿದ್ದಾರೆ. ಮಕ್ಕಳ ಕಿರುಚಾಟ ಕೇಳ್ತಾ ಇದ್ದಂತೆ ಅಲ್ಲೇ ಇದ್ದ ಸ್ಥಳೀಯರು 3 ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಿದ್ರು. ಆದರೆ 3 ಮಾತ್ರ ಸಿಗಲೇ ಇಲ್ಲ. ಈಗ ನೋಡಿ, ಶಾಸಕರು ಗಮನಕ್ಕೆ ತಂದು ಶಾಸಕರು ತಡೆಗೋಡೆ ಥರ ಇವೆಲ್ಲ ಸುತ್ತ ಮಕ್ಕಳುಗಳು ಬಗ್ಗೆ ನೋಡ್ತಾರೆ ಅಂತೇಳಿ ಸುತ್ತ ತಡೆಗೋಡೆಗಳನ್ನ ಮಾಡಿದ್ದಾರೆ. ಈ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಪ್ರವೇಶ ತಾಣ ಮತ್ತು ಇಲ್ಲಿ ಅರಣ್ಯ ಇಲಾಖೆ ಇದೆ. ಎಲ್ಲ ಅನುಕೂಲ ಆಗಲಿ ಅಂತೆಲ್ಲ ಮಾಡ್ತಾಯಿದ್ದಾರೆ. ಜನಗಳು ಬಂದವರು ಮಕ್ಕಳ ಬಗ್ಗೆ ಅತಿ ಹೆಚ್ಚು ನೀರಲ್ಲಿ ಬಿಡಬಾರ್ದು, ಕರ್ಕೊಂಡು ತಾವು ಆಟ ಆಡಿಸ್ಬೇಕು ಹೊರತು ಮಕ್ಕಳುಗಳನ್ನೇ ಬಿಟ್ಬಿಟ್ಟು ತಾವೆಲ್ಲ ಒಂದು ಕಡೆ ನಿಂತ್ಕೊಂಡಾಗ ಇಂಥ ದುರ್ಘಟನೆಗಳು ನಡೀತದೆ. ರಾತ್ರಿ ಇಡೀ ಹುಡುಕಾಡಿದ ಅಗ್ನಿಶಾಮಕ ಸಿಬ್ಬಂದಿ ಆಯೇಷಾ ಅನ್ನೋ 13 ವರ್ಷದ ವಿದ್ಯಾರ್ಥಿನಿ ಮೃತದೇಹವನ್ನ ಪತ್ತೆ ಮಾಡಿದ್ರು. ಆದರೆ ಇನ್ನುಳಿದ 2 ಗುರುತು ಸಿಕ್ಕಿರಲಿಲ್ಲ. ಹೀಗಾಗಿ ಬೆಳಗ್ಗೆ ಮತ್ತೆ ಹುಡುಕಾಟ ಶುರು ಮಾಡಿದ ಸಿಬ್ಬಂದಿ ಟಿ ನರಸೀಪುರ ಬಳಿ ಅಫ್ರೀನ್ ಹಾಗೂ ತಮ್ರೀನ್ ಅನ್ನೋರ ಮೃತದೇಹ ಪತ್ತೆ ಮಾಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಮ್ಮ ಜಿಲ್ಲಾಡಳಿತದ ಪರವಾಗಿ DC ಅವರು, ನಮ್ಮ SP ಅವರು, ಅಡಿಷನಲ್ SP ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬರ್ತೀನಿ ಅಂತ ಹೇಳಿದ್ರು. ಏನು ಆ ಕುಟುಂಬಕ್ಕೆ ಇದೆಲ್ಲ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ದೇವರು ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ನಾವು ಏನು ಮಾಡ್ಬೋದು, ನಮ್ಮಿಂದ ಸರ್ಕಾರದಿಂದ ಏನು ಮಾಡ್ಬೋದು ಅದನ್ನು ಜಿಲ್ಲಾಡಳಿತದ ಮುಖಾಂತರ ಮಾಡ್ತೇವೆ. ಒಟ್ಟಲ್ಲಿ ಪಿಕ್ನಿಕ್ಗೆ ಅಂತ ಬಂದವರ ಪಾಲಿಗೆ ಯಮರಾಯ ಸಾವಿನ ಶಾಕ್ ಕೊಟ್ಟಿದ್ದಾನೆ. ಶಿಕ್ಷಕರ ನಿರ್ಲಕ್ಷ್ಯಕ್ಕೆ ಕಂದಮ್ಮಗಳು ಬಲಿಯಾಗಿದ್ದು ಮಾತ್ರ ದುರಂತ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.